ಸಿಲಿಂಡರ್ ಕೊರತೆಯಿಂದ ದಿನಕ್ಕೊಂದು ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ನಾಳೆ ಆಯಿಲ್ ಕಾರ್ಪೊರೇಷನ್ ಜೊತೆ ಮಹತ್ವದ ಮೀಟಿಂಗ್ ಇದ್ದು ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಗ್ಯಾಸ್ ಕಂಪನಿಗಳ ಜೊತೆ ಸಭೆ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ ನೀಡುವ ಕುರಿತಾಗಿ ನಾಳೆ ಮಾತುಕತೆ ನಡೆಯುತ್ತೆ. ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮುನಿಯಪ್ಪ ಭರವಸೆ ಕೊಡ್ತಾ ಇದ್ದಾರೆ. ವಾಣಿಜ್ಯ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ಗಳ ಅಲಭ್ಯತೆಯಿಂದ ಬಹಳಷ್ಟು ಹೋಟೆಲ್ಗಳು ಬಂದ್ ಆಗಿವೆ ಈಗಾಗಲೇ. ಯಾಕೆಂದ್ರೆ ಅತಿ ಹೆಚ್ಚು ಕೊರತೆ ಎದುರಿಸ್ತಾ ಇರೋದು ವಾಣಿಜ್ಯ ಸಿಲಿಂಡರ್. ಹಾಗಾಗಿ ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಕೆಲವು ಹೋಟೆಲ್ಗಳು ಸೌದೆಯನ್ನ ಬಳಸಿ ಅಡಿಗೆ ಮಾಡ್ತಾ ಇದ್ದಾರೆ, ಮೆನ್ಯೂ ಕಟ್ ಮಾಡಿದ್ದಾರೆ. ಹೋಟೆಲ್ಗಳಿಗೆ ಸಿಲಿಂಡರ್ ನೀಡುವ ಕುರಿತಾಗಿ ನಾಳೆ ಮಾತುಕತೆಯಾಗತ್ತೆ. ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ಸುಮಾರು 4 ಗಂಟೆಗೆ ಬರೋಕ್ಕೆ ಹೇಳಿದ್ದೀವಿ. CS ಅವರು ಮೀಟಿಂಗ್ ಮಾಡ್ತಾರೆ, ಅವ್ರ ಜೊತೆಯಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಹುತೇಕ ನಿಧಾನವಾಗಿ ಸಾಲ್ವ್ ಆಗ್ತದೆ. 2 ಹಡಗು ಬಂದಿರೋದ್ರಿಂದ ಅನುಕೂಲ ಆಗ್ತದೆ. ಆದದೆ ಅಂಥೇಳಿ ವಾರ್ ನಿಂತಿಲ್ಲ, ಎಚ್ಚರಿಕೆಯಲ್ಲಿರಬೇಕು. ಬರ್ತದೆ ಅಂಥೇಳಿ ಹೆಚ್ಚು ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು. ಬಹಳ ಸೂಕ್ಷ್ಮವಾಗಿ ಮಿತಿವ್ಯಯದಲ್ಲಿ ನಡೀತಾ ಇರಬೇಕು. ಪೂರ್ತಿ ಪ್ರಮಾಣದಲ್ಲಿ ಸರಿ ಹೋಗೋವರೆಗೂ ಎಚ್ಚರಿಕೆಯಿಂದ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಹೋಟ್ಲ್ಸ್ಗೂ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾಳೆ ಫೈನಲ್ ತೀರ್ಮಾನ ಮಾಡಿ ನೀವು ಮತ್ತೆ ಹೇಳ್ತೀನಿ. ಮೀಟಿಂಗ್ ಏನಾದರೂ ಮಾಡ್ತಾರೆ ಸರ್? ನಾಳೆ ಮೀಟಿಂಗ್ ಇದೆ ಆಯಿಲ್ ಕಾರ್ಪೊರೇಷನಲ್ಲಿ. ಸುಮಾರು 4 ಗಂಟೆಗೆ ಬರೋಕ್ಕೆ ಹೇಳಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.